ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇವಾಗ ಬಿ ಸಿ ಎಮ್ ಮಾಸ್ಟರ್ ಆನ್ಲೈನ್ ಅರ್ಜಿ ಹಾಕಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಬಿ ಸಿ ಎಮ್ ಇಲಾಖೆ ಕಡೆಯಿಂದ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ. ರಿಸಲ್ಟ್ ಯಾವಾಗ ಬರುತ್ತೆ? 18ನೇ ತಾರೀಕಿಗೆ ರಿಸಲ್ಟ್ ಬರಬೇಕಾಗಿತ್ತು. ಇದುವರೆಗಾದರೂ ರಿಸಲ್ಟ್ ಬಂದಿಲ್ಲ. ಯಾಕೆ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂತ ಭಾಳಷ್ಟು ಜನ ಕಮೆಂಟ್ ಆಗ್ತಾಯಿದ್ರಿ. ಅದಕ್ಕೆ ನಿಮಗೆ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಯಾಕೆ ಲೇಟ್ ಆಗಿದೆ ಅಂತ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಯಾರಲ್ಲಿ ಇವಾಗ ಬಿ ಸಿ ಎಮ್ ಮಾಸ್ಟರ್ ಪ್ರೊಫೆಷ್ನಲ್ ಕೋರ್ಸ್ ಮಾಡಿ ಬಿ ಸಿ ಎಮ್ ಮಾಸ್ಟರ್ ಆನ್ಲೈನ್ ಅರ್ಜಿ ಸಲ್ಲಿಸಿದ್ರಿ ಅಂಥ ವಿದ್ಯಾರ್ಥಿಗಳದು 18/10/2025 ಅಂದರೆ ನಿನ್ನೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಾಯಿತು. ಬಟ್ ಕಾರಣಾಂತರಗಳಿಂದ ರಿಸಲ್ಟ್ನ ಡಿಲೇ ಮಾಡಿದ್ದಾರೆ. ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ನೀವಿನ್ನೂ 3 ಡೇಸ್ ಕಾಯಬೇಕಾಗುತ್ತೆ. ಯಾಕಂದರೆ ರಿಸಲ್ಟ್ನ ಇನ್ನೂ 4 ಡೇಸ್ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಇಲಾಖೆಗೆ ಹೋಗಿ ಕೇಳಿದಾಗ, ಹಾಗೆ ಕಾಲ್ ಮಾಡಿ ಕೇಳಿದಾಗ ಅವರು ಕೂಡ ಹೇಳಿದ್ದು 25 ಒಳಗಡೆ ನಾವು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ, ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು 25 ಒಳಗಡೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ನಿಮಗೆ ಸಂಬಂಧಪಟ್ಟ ತಾಲೂಕು ಆಫೀಸಿಗೆ ಹೋಗಿ ನೀವು ರಿಸಲ್ಟ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಆದರೆ ನೀವು ರಿಸಲ್ಟ್ನ ಯಾವುದೇ ಥರ ಆನ್ಲೈನಲ್ಲಿ ನೋಡ್ಕೊಳ್ಳೋಕ್ಕೆ ನಿಮ್ಮ ರಿಸಲ್ಟ್ ನಿಮಗೆ ಬರಲ್ಲ. ನೀವೇನಿದ್ರು ನಿಮ್ಮ ರಿಸಲ್ಟ್ನ ಆಫ್ಲೈನ್ ಮುಖಾಂತರನೇ ನಿಮಗೆ ಸಂಬಂಧಪಟ್ಟ ತಾಲೂಕು ಆಫೀಸಿಗೆ ಹೋಗಿ ನೀವು ನಿಮ್ಮ ರಿಸಲ್ಟ್ನ ನೋಡ್ಕೋಬೋದು. ಯಾವುದೇ ರೀತಿ ನೀವು ಆನ್ಲೈನ್ ಮುಖಾಂತರ ನೀವು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋಕೆ ಬರಲ್ಲ.